8th 9th 10thದಾಗ ನಾವು ಫಿಕ್ಸ್ ಎಣ್ಣೆ ಹಚ್ಕೋತಿದ್ವಿ, ಇದು ಜಡಿ ಹಾಕೋತಿದ್ವಲ್ಲ. ಹಾಂ, ಸೊ ಎಣ್ಣೆ ಹಚ್ಕೊಳ್ಳೋದೇ ಬರ್ತಿರಲಿಲ್ಲ. ನಾವು ವೆನಸ್ಡೇ ಮತ್ತು ಸಂಡೇ 2 ಟೈಮ್ಸ್ ಹೆಡ್ ಬಾತ್ ಮಾಡ್ತಿದ್ದೆ. ಈಗ ನಾವು ಸಂಡೇ ಎಣ್ಣೆ ಹಚ್ಕೊಂಡು, ನಾ ರಾತ್ರಿ ಹಚ್ಕೋತಿದ್ದೆ ಎಣ್ಣೆ, ನಿನ್ನೆ ಹಚ್ಕೊಂಡು ಮಕ್ಕೋತಿದ್ದೆ. ಬಟ್ ನಂಗೆ ತಂಪಿಯಾಗಿ ತಂಪು ಬೈ ನಂಗೆ ಆಗಿತ್ತು. ಮೂಗು ಬ್ಲಾಕ್ ಲೈಕ್ ಸ್ವಲ್ಪ ತಂಪು ಹಿಡಿದು ಇಲ್ಲೆಲ್ಲ ನೋಸಾತಿತ್ತು. ಅದಕ್ಕೆ ನಾ ಈಗ ಹಚ್ಕೊಂಡೆ ಎಣ್ಣೆ. ಓ ಹೈ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ವ್ಲಾಗ್ ಅದ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾವು ಮುಂಜಾನೆ ಇವತ್ತು ಫನ್ ಸ್ಟೋರಿ ಏನಂದ್ರೆ, ನಾವು ಎಲ್ಲಿ ನಾಷ್ಟ ಮಾಡೋಕೆ ಹೊರಗೆ ಹೋಗಿಲ್ಲ. ನಿನ್ನೆ ರಾತ್ರಿ ನಮಗೆ ಆಲ್ರೆಡಿ ದೋಸೆ ಕೊಟ್ಟಿದ್ರು ಆ್ಯಂಡ್ ಇಡ್ಲಿನೂ ತಿಂದಿದ್ವಿ. ಆ್ಯಂಡ್ ಅಲ್ಲಿ ಹೋಗಿ ಏನು ತಿನ್ನೋದಾಕಿತ್ತು ಅದೇ ತಿನ್ನೋದಾಕಿತ್ತು. ಫಾರ್ ವಿಚ್ ನಾ 8:30 ಎಷ್ಟು ಹತ್ತಿರ ತನಕ ಸಂಡೇ ಐತಿ ಮುಕ್ಕೋಬೇಕಂತ ಅನಿಸ್ತೈತಿ. ಬಟ್ ಸ್ಟಿಲ್ ಐ ವಿಲ್ ಲೈಕ್ ನಿನ್ನೆ 11:00 ಮುಕ್ಕೊಂಡ್ನಂದ್ರು ಐ ವಿಲ್ ಬಿ ಲೈಕ್ ಮತ್ತು ನಂಗೆ 8:30 ಎಚ್ಚರ ಆಗ್ಬಿಡ್ತು. ಸೊ ಈಕಿ ಹೆಂಗೂ ಉಪ್ಪಿಟ್ಟು ತಿನ್ನಕ್ಕೆ ಹೋಗ್ತೀನಿ ಅಂತ ಹೇಳಿದ್ಲು ನನಗೆ. ಸೊ ನಾ ಮತ್ತು ಬಡ ಎದ್ದು ಲೈಕ್ ಹಲ್ಲು ತಿಕ್ಕೊಂಡು ತಳಗೆ ಹೋದ್ವಿ. ಉಪ್ಪಿಟ್ಟು ತಿಂದ್ವಿ, ಬಿಸಿ ಇತ್ತು ಉಪ್ಪಿಟ್ಟು ತಿಂದ್ವಿ. ಇಟ್ ವಾಸ್ ಗುಡ್. ಅದು ಪುಡಿನೇ ಖಾರ ಇತ್ತು, ಕೈ ನೋಸಾಕತ್ತಿದ್ದು ಅದಕ್ಕೆ. ಸೊ ಪುಡಿ ಖಾರ ಇತ್ತು. ಆ್ಯಂಡ್ ಅಲ್ಲಿ ತಿಂದು ಹೊರಗೆ ಚಹಾ ಕುಡಿದು ಬಿಸ್ಕಿಟ್ ತಿಂದು ರೂಮಿಗೆ ಬಂದ್ವಿ. ಆ್ಯಂಡ್ ಇವತ್ತು ನಮ್ದು ಶೆಲ್ಫ್ ಕ್ಲೀನ್ ಮಾಡೋದೈತಿ ಆ್ಯಂಡ್ ಇನ್ನೇನೋ ಮಾಡೋ ಐತಿ, ಸಾಮಾನು ಕೆಲಸ ಐತಿ, ಭಾಳ ಕೆಲಸ ಐತಿ ಇವತ್ತು. ಸೊ ಅಷ್ಟೆಲ್ಲ ಮಾಡಿ ನಾವು ತಲೀಸ್ವರ ಎಲ್ಲ ಮಾಡಿ ನಾವು ಬನಶಂಕರಿ ಕಡೆ ಕೋನೆಕುಂಟೆ ಕ್ರಾಸ್ ಕಡೆ ಕೋನೆಕುಂಟೆ ಅಂತಾರೆ, ಕೋನೆಕುಂಟೆ ಅಂತಾರೆ, ಕೋನನ್ಕುಂಟೆ ಕ್ರಾಸ್ ಅಲ್ಲಿ ಏನು ಹಾಂ, ಅಲ್ಲಿ ಫೋರಮ್ ಮಾಲಿಗೆ ಹೋಗ್ಬೇಕಂತ ಮಾಡೀವಿ. ಬಿಕಾಸ್ ಅಲ್ಲಿ ಕ್ರಿಸ್ಮಸ್ ಟ್ರೀ ಭಾಳ ಚಂದ ಡೆಕೋರೇಟ್ ಮಾಡ್ಯಾರ. ಆ್ಯಂಡ್ ಏನು ಪ್ಲ್ಯಾನ್ ಅಂದ್ರೆ, ಈಗ ಕೂತು ಬಡ ಕ್ಲೀನಿಂಗ್ ಮಾಡೋದು, ಮತ್ಲಬ್ ಕಸ ಹುಡುಗಿ ಅದು ಶೆಲ್ಫ್ ಸ್ವಲ್ಪ ಭಾಳ ದೂಸಾಗೈತಿ. ಲೈಕ್ ಇವು ಏನಂತಾರೆ, ನಾ ತೋರಿಸ್ತೇನೆ ನಮಗೆ. ತೋರಿಸಿದೆ ತಿರಿ, ನೀ ಅಲ್ಲ, ನೀ ಸೈಡಿಗೆ ಅದಿ, ನೀ ಬರ್ಲಾರ್ದಂಗೆ ತೊಗೊಂಡಿನ. ಊರು ಮಂದಿಗೆ ಒಂದು ಚಿಂತೆ ಅಂದ್ರೆ ಅನುಷಾಗ ಫ್ರೇಮ್ದಾಗ ಬರ್ಲಾರ್ದಂಗೆ ಚಿಂತೆ, ನನಗೆ ಈಕೆ ಎಲ್ಲಿ ಬಂದ್ಲು ಏನಪ್ಪ ಅಂತ ಅದ್ರ ಚಿಂತೆ. ನಮ್ಮ ಚಿಂತೆಗಳು ಇಂಥವಿರ್ತಾವೆ, ಫಾಲ್ತು ಚಿಂತೆಗಳು. ಬಟ್ ನೀ ಅಲ್ಲಿ ಸ್ವಲ್ಪ ಇದ್ರಾಗ ಕಾಣ್ತಿ ಚೊಟ್ಟು, ಲೈಕ್ ಮಿರರ್ದಾಗ ಹಿಂಗೆ ಏನು ಕಾಣತ್ತಿಲ್ಲ ಬಿಡು, ನಿನ್ನ ಬರೀ ಟೀ ಶರ್ಟ್ ಕಾಣತ್ತದ. ಏ ಬೈ, ನಾನು ಲಿಟ್ರಲಿ ಹಿಂಗೆ ಹಿಡ್ಕೊಂಡು ಕೂತೀನಿ ನೋಡಿ. ಹಾಂ, ತೋ ಅಲ್ಲಿ ಲೈಕ್ ದೇವ್ರ ಸಾಮಾನು ಇಟ್ಟಿವಲ್ಲ, ಲೈಕ್ ಫ್ರೇಮ್ ಅದು ಸ್ವಲ್ಪ ದೂಸಾಗೈತಿ. ಆ್ಯಂಡ್ ಬಿಕಾಸ್ ನಮ್ಮ ಕಡೆ ಭಾಳ ಕಾಕ್ರೋಚ್ ಓಡಾಡ್ತಿರ್ತಾವೆ. ಸೊ ಇಟ್ ಇಸ್ ಬೆಟರ್ ಟು ಕ್ಲೀನ್ ಎವ್ರಿ ನೌ ಆ್ಯಂಡ್ ದೆನ್. ಸೊ ಇವತ್ತು ಹೀಗೆ ಕ್ಲೀನ್ ಮಾಡೋದು ನಮ್ದು ಇಲ್ಲಿ ತಳಗೆ ನಮ್ದೆಲ್ಲ ಹಿಂಗೆ ಇದು ಅದಾವೆ, ಲೈಕ್ ಮಷೀನ್ಸ್ ಅದಾವೆ ಚೊಟ್ಟು ಲೈಕ್ ಇವತ್ತು ಏನಲ್ಲಿ ಚೊಟ್ಟಿ ಅದು ಕೆಟಲ್. ಸೊ ಇವೆಲ್ಲ ಸ್ವಲ್ಪ ಮತ್ತೆ ತೆಗೆದು ನಾವು ಕ್ಲೀನ್ ಮಾಡಬೇಕು. ಅನುಸನಿಂದ ಅಂದ್ರೂ ತೊಗೊಳೇನು ಹೇಳ್ಬಿಡಿ. ನಿನ್ನ ಫ್ಯಾನ್ ಬೇಸ್ ಬೇರೆನೇ ಐತಿ ನಮ್ಮ ಇದ್ರಾಗ ಚಾನಲ್ದಾಗ. ಯಾರ್ಯಾರು ಅನುಸನ್ ಮರಿ ನೋಡಿರ್ತಾರೆ ಐ ಗೆಸ್ ಆಲ್ಮೋಸ್ಟ್. ಸ್ವಲ್ಪರೇ ಗೊತ್ತಾಗಿರ್ತೈತೆ. ಹಾಂ, ಬ್ಯಾಡ್ ಬಿಡು. ಎನಿವೆ, ಸೊ ಇಷ್ಟಂತೂ ಕೆಲಸ ಐತೆ ನಮ್ದು. ಆ್ಯಂಡ್ ಅದು ಕ್ಲೀನ್ ಮಾಡಬೇಕು ಆ್ಯಂಡ್ ರೂಮ್ ಕಸ ಹುಡುಕ್ಬೇಕು ಆ್ಯಂಡ್ ಮತ್ತು ತಲೆ ಸ್ನಾನ ಇವೆಲ್ಲ ಮಾಡೋಟ್ಟಿಗೆ ಪಕ್ಕ ಮಧ್ಯಾಹ್ನ ಹಾಕಿದ್ವಿ. ಮಧ್ಯಾಹ್ನ ಊಟ ಮಾಡಿ ವಿ ಆರ್ ಪ್ಲಾನಿಂಗ್ ಟು ಗೋ ಔಟ್. ಇಲ್ಲೇ ಮೆಟ್ರೋ ಅದು ನೋಡ್ಬ್ರು. ಅನುಷ ನಂಗೆ ಬೈತಿರ್ತಾಳೆ, ಅದು ಫೋನ್ ಬಿಟ್ಟು ಬಾ ಸುಮ್ಮತ್ತಂದು ಕೈ ಪೊಲೀಸರು ಕರ್ಕೊಂಡು ಹೋಗ್ತಿರ್ತಾರಲ್ಲ ಹಂಗೆ ಕರ್ಕೊಂಡು ಹೊಂಟ. ಇದು ಫೋರಮ್ ಮಾಲ್ ಆ್ಯಂಡ್ ಇದು ಅನುಷ. ಇದೇ ಅದು ಕ್ರಿಸ್ಮಸ್ ಟ್ರೀ. ನಮ್ಮ ಸಂಬಂಧ ಗಿಫ್ಟ್ ಇಟ್ಟಾರ ಅಂತ ಅನುಷ ಅಂದ್ಲು. ಇಟ್ಟು ದೊಡ್ಡದೈತಿ ಬ್ರೋ, ಅಷ್ಟು ದೊಡ್ಡದು ಬ್ಯಾಡ್ ನಂಗೆ. ನಾನು ತೋರಿಸ್ತೀನಿ ಬೈ. ಒಂದು ಬಿಸಿಲಿಗೆ ರಿಫ್ಲೆಕ್ಟ್ ಆಗಿ ಜಾಸ್ತಿ ಏನೂ ಕಾಣತ್ತಿಲ್ಲ. ಅನುಷ ಒಂದು ಗೊಂಬೆ ಕೊಡ್ಸ. ಜುಮ್ಕ ಅದಾವ. ಕೋಲ್ಡ್ ಐತಲ್ಲ, ಇಫ್ ಇದು ಇತ್ತು ಅಂದ್ರೆ ಇಟ್ಸ್ ಫೀಲ್ಸ್ ಗುಡ್.
ನಂದು ಆಲ್ರೆಡಿ ಗೋಲ್ಡ್ ಐತಿ ಕೊಳ್ಳಾಗ. ಅವರಲ್ಲಿ ಇಲ್ಲ ಅಂದರೆ ಇವು ಫ್ರಾಕ್ ಮೇಲೆ ನನ್ನ ಕೈಯಾಗ ಹೋಗಲ್ಲ ಅನಿಸ್ತೈತದು. ಬಟ್ ಚಂದ ಕಾಣತೈತಿ ಬ್ರೋ. ಅನುಷ ಕೊಡಸ ಒಂದ ಗೊಂಬಿ ಕೊಡಸ ಅನುಷ. ಒಂದ ಕೊಡ್ಸು ಅನುಷ. ಹತ್ತು ಬಿಡ್ತೀನಿ ನಾ, ಇಲ್ಲ ಅಂದ್ರ. ನಾವೀಗ ಬಂದೀವಿ ಕೋನನ್ ಕುಂಟೆ ಕ್ರಾಸ್ ಕಡೆ. ಫೋರಮ್ ಮಾಲ್ ಅದ. ಆ್ಯಂಡ್ ಇಷ್ಟು ಮಂದಿ ನಡು ನಾ ಹಿಂಗೆ ಕ್ಯಾಮ್ರಾ ತಕ್ಕೊಂಡು ಮಾತಾಡ್ಕೊತ ಹೊಂಟಿನಂದ್ರ ಯಾಕತ್ತಂದು ಗೊತ್ತಿಲ್ಲ ನನಗೂ. ಹೊಂಟಿನ ಹಂಗೆ. ಬಟ್ ಸ್ಟಿಲ್ ಅನುಷ ಕೊಡಿಸ್ಬೋದಾಗಿತ್ತು ನನಗಲ್ಲಿ. ಗೊಂಬೆ ಕೊಡಿಸ್ಲಿಲ್ಲಕ್ಕಿ. ಇಲ್ಲೊಂದು ಇದು ಐತಿ ಏನಂತ ಹಾಂ, ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಅದ. ಪಾಪು ಇಲ್ಲೇನೇನೋ ಒಟ್ಟು ಹಾಕ್ಯಾರ. ಯಾವುದು ಅನುಷ ಒಂದು ಭಾಳ ಇಲ್ಲ, ಒಂದೆರಡು ಶೇಡ್ಸ್ ಕೊಡಿಸು. ಆಮೇಲೆ ಒಂದೆರಡು ಲಿಪ್ಸ್ಟಿಕ್ ಕೊಡಿಸು. ಮತ್ತು ಹೊರಗೆ ಹೋಗ್ಬಿಡು ಮತ್ತೇನು. ಶಾಪರ್ಸ್ ಜಾರಾ. ಅಲ್ಲಿ ಜಾರಾದಾಗ ನಮ್ಮ ರೊಕ್ಕ ಹೋಗ್ತಾವ ಭಾಳ ಕೆಟ್ಟ. ಚಲೋ ಮಾಡ್ಯಾರ ಅಂದ್ರು ಲೈಕ್. ಆ್ಯಂಡ್ ದೊಡ್ಡದೈತಿ ಭಾಳ. ಸೀನ್ ಏನಾಗೈತಂದ್ರೆ ನಾವು ಲಿವೈಸ್ ನನ್ನ ಪ್ಯಾಂಟ್ ತೊಗೊಂಬಂದಿನಿ. ಓಕೆ, ಬಟ್ ನಾ ಅದು ಹಿಡಿಸ್ಕೊಳ್ಳೋದೈತಿ. ಆ್ಯಂಡ್ ಈ ಮಾಲ್ದಾಗ ಅದ್ರ ಸಂಬಂಧ ಹುಡ್ಕಾಕತ್ತೀವಿ. ನಾವು ಪೂರಾ 3 ಫ್ಲೋರ್ಸ್ ಹೋಗಿ ಬಂದ್ವಿ ಫುಲ್ ಮ್ಯಾಲಿಂದ. ಪತಾ ಛಲ ಇದು ಎಂಟ್ರೆನ್ಸ್. ನಾವು ಎಂಟ್ರೆನ್ಸಿಂದ ಹಿಂಗೆ ಹೋದ್ವಿ. ಆ್ಯಂಡ್ ಎಂಟ್ರೆನ್ಸ್ ಬಾಜುನೇ ಲಿವೈಸ್ ಅದ. ಲೈಕ್ ಲಿಟ್ರಲಿ ಎಂಟ್ರೆನ್ಸ್ ಬಾಜುನೇ ಲಿವೈಸ್ ಇಟ್ಕೊಂಡು ನಾವು ಎಲ್ಲ ಕಡೆ ಅಡ್ಡಾಡತ್ತಿದ್ವಿ. ವಾಹ್, ಇಲ್ಲೇ ಅದ ಲಿವೈಸ್. ಇಷ್ಟೇ ಎಂಟ್ರೆನ್ಸ್ ಇತ್ತು. ಆ್ಯಂಡ್ ಹುಚ್ಚರಂಗೆ 3 ಫ್ಲೋರ್ಸ್ ಪೂರಾ ರೌಂಡ್ ಹಾಕೊಂಡು ಬಂದೀವಿ, ಎಲ್ಲಿ ಸಿಗಾತಿಲ್ಲ ಅಂತಂದು. ಯಪ್ಪ ದೇವ್ರೇ, ಸ್ನೋ ಹಾಕತ್ತಾರ. ಊಟಿದಾಗೂ ಸ್ನೋ ಆತೈತಿ. ನಾವೀಗ ಇದೇಗೆ ವಾಫಲ್ಸ್ ತಿಂದ್ವಿ. ಬಾಯಿ ಸ್ವೀಟ್ ಸ್ವೀಟ್ ಆಗೈತಿ, ಏನಾದ್ರು ಖಾರ ಖಾರ ಬೇಕಾಗೈತಿ. ಆ್ಯಂಡ್ ಇಲ್ಲೇನೋ ಲೈಕ್ ಕೈಂಡ್ ಆಫ್ ಬಟ್ಟಿ ಎಲ್ಲ ಥರ ಏನೇನೋ ಅದಾವು. ಇಲ್ಲ ಹಾಂ, ನಮಗೆ ಭಾಳ ಸ್ವೀಟ್ ಸ್ವೀಟ್ ಅನ್ಸತೈತಿ. ಸೊ ಏನಾದ್ರು ಖಾರ ಖಾರ ತಿನ್ಬೇಕು ಅನ್ಸತೈತಿ. ಯು ನೋ ದಿಸ್ ಪ್ಲೇಸ್ ವೇರ್ ಅವ್ರು ಹಿಂಗೆ ಬಡೆ ಸೋಪ್ ಅವೆಲ್ಲ ಹಿಂಗೆ ಮಿಕ್ಸ್ ಏನೋ ಒಟ್ಟು ಕೊಡ್ತಾರೆ. ಅಲ್ಲಿ ಫ್ರೀ ಟ್ರಯಲ್ ಮಾಡಕ್ಕೆ ಕೊಡ್ತಾರಲ್ಲ. ಸೊ ಅಲ್ಲಿನಾರ ಖಾರ ಖಾರ ಇದ್ದಿದ್ದು ತಿನ್ನಬೇಕು ಅಂತ. ಹಲೋ ಪೀಪಲ್, ಐ ನೋ ಲಿಟ್ರಲಿ ಬೆಡ್ ಮೇಲೆ ಬಿದ್ದು ಮಕ್ಕೊಂಡ್ಬಿಟ್ಟಿನ. ದ ಪ್ರಾಬ್ಲಮ್ ಏನಂದ್ರೆ, ಸೊ ನಾವು ಅಲ್ಲಿ ಮಾಲಿಂದ ಬಂದ್ವಿ. ಭಾಳ ಚಂದ ಇದು ಮಾಡಿದ್ರು, ಏನಂತಾರೆ ಸೆಲೆಬ್ರೇಷನ್, ಲೈಕ್ ಡೆಕೋರೇಷನ್ ಎಲ್ಲ ಮಾಡಿದರು. ಆ್ಯಂಡ್ ಚಲೋ ಅನ್ನಿಸ್ತು ಹೋಗಿ. ಲೈಕ್ ಸಂಡೇ ಇರುತ್ತೆ. ಅದರ್ ದೆನ್ ಆಫೀಸ್ ಯಾವುದೋ ಒಂದು ಪ್ಲೇಸ್ ನೋಡ್ದಂಗೆ ಆಯಿತು, ಅದರ್ ದೆನ್ ಆಫೀಸ್ ಆ್ಯಂಡ್ PG. ಸೊ ಒಂದು ಮೂಮೆಂಟ್ ನಂಗೆ ಔಟಿಂಗ್ ಅಂತಂದು ಚಲೋ ಆಯ್ತು. ಆ್ಯಂಡ್ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಏನಾಯ್ತು ಗೊತ್ತು,
ನಾವು ಲಿವೈಸ್ಗೆ ಹೋದ್ವಲ್ಲ ಅಲ್ಲಿ ಹುಚ್ಚರಂಗ ಅಂತ ಪರಿ ಹುಡ್ಕೊಂಡು ಬಾಜುನೇ ಇಟ್ಕೊಂಡು ಎಲ್ಲ ಕಡೆ ಅಡ್ಡಾಡಿ ಹೋದ್ವಲ್ಲ ಅಲ್ಲಿ ಭಾಳ ರಶ್ ಇತ್ತು ಬಿಕಾಸ್ ಸೇಲ್ ನಡೆದಿತ್ತು ಬೈ ಟು ಗೆಟ್ ಟು ಫ್ರೀ ಈ ಥರ ಸೇಲ್ ನಡೆದಿತ್ತು ಫಾರ್ ವಿಚ್ ಅಲ್ಲಿ ಹೋಗಿವಿ ಮ್ಯಾನೇಜರಿಗೆ ಮಾತಾಡೋಂದ ಬಿಕಾಸ್ ನಾ ಬಿಜಾಪುರದಾಗ ನಮ್ಮ ಊರ್ದಾಗ ಲಿವೈಸ್ ಸ್ಟೋರ್ ಐತಲ್ಲ ನಾ ಅಲ್ಲಿಂದ ಪರ್ಚೇಸ್ ಮಾಡೀನಿ ಆ್ಯಂಡ್ ಇದು ಸ್ಟೋರ್ ಬೇರೆ ಆಕೈತಿ ಸೊ ಅದಕ್ಕೆ ಅವರು ಏನೋ ಒಟ್ಟು ಅದೊಂದೇನೋ ಇರ್ತಿತ್ತಪ್ಪ ಅದು ಕೇಳಕ್ಕೆ ಅಂದ್ರೆ ಕರೆ ಲಿವೈಸ್ ಅಂದ್ ಪ್ಯಾಂಟ್ ತೊಗೊಂಡಿದ್ದೆ ಐತೋ ಇಲ್ಲೋ ಅಂತಂದು ಚೆಕ್ ಮಾಡೋಕ್ಕದು ಯಾವುದೋ ಒಂದು ನಂಬರ್ ನೋಡ್ತಾರೆ ಅದು ನೋಡಿ ಅದೇ ಯುನೋ ಚೆಕ್ ಇಟ್ ಔಟ್ ಇದು ಜೆನ್ಯೂನ್ ಐತೋ ಇಲ್ಲೋ ಅದು ಏನೋ ಪ್ರೊಸೆಸ್ ಐತಿ ಸೊ ಅವ ಏನಂದ ಅಲ್ಲಿ ವರ್ಕ್ ಮಾಡೋ ಏನಂದ ಮ್ಯಾನೇಜರಿಗೆ ಕೇಳ್ರಿ ತಂದ ನಾವು ಮ್ಯಾನೇಜರಿಗೆ ಕೇಳಿದ್ವಿ ಅವ ಏನಂದ 2 to 4 to 5 days ಆಗುತ್ತಂದ ಅರೆ ಬೈ ಐ ಆಮ್ ಓಕೆ ವಿತ್ ದ್ಯಾಟ್ 4 to 5 days ಇಸ್ ಫೈನ್ ಈಗ ಅಂತ ಪರಿ ನಾನು ಬಿ ಟಿ ಎಮ್ ಲೇಔಟಿಂದ ಬನಶಂಕರಿ ಅಲ್ಲಿಂದ ಮತ್ತು ಕೋನೆಕುಂಟೆ ಕ್ರಾಸ್ ಅಲ್ಲಿ ಮಟ್ಟ ಬಸ್ ಮಟ್ಟ ಬಂದು ಅಂತ ಪರಿ ಟ್ರಾವೆಲ್ ಮಾಡಿ ಬಂದೀವಿ ಅಂತ ಪರಿ ಹುಡುಕಾಡಿ ಬಂದೀವಿ ವಿ ಆರ್ ಓಕೆ ವಿತ್ ದ್ಯಾಟ್ ಬಿಕಾಸ್ ಇಫ್ ಏನಾರೇ ನನಗೆ ಥರ್ಸ್ಡೇ ಹಂಗೆ ಮೇರಿ ಕ್ರಿಸ್ಮಸ್ ಅತ್ತಂದು 25th ಹಾಲಿಡೇ ಸಿಕ್ತು ಅಂದ್ರೆ ನಾ ಅವತ್ತಲ್ಲಿ ಹೋಗಿ ತೊಗೊಂಬರ್ತೀನಿ ಬಟ್ ಇಲ್ಲ ಆಮೇಲೆ ಅಷ್ಟೆಲ್ಲ ನಿಂದಿರ್ಸ್ಕೊಂಡ 10 ನಿಮಿಷ ವೇಟ್ ಮಾಡಿದೆ ಅವ್ನು ಅಲ್ಲಿ ಇನ್ನೊಬ್ರು ಯಾರು ವರ್ಕ್ ಮಾಡತ್ತಿರಲ್ಲ ಅವ್ರಿಗೆ ಕರೆದು ಅವ್ರದ್ದು ಮೆಜರ್ಮೆಂಟ್ ತೊಗೊಂತಂದ ಮೆಜರ್ಮೆಂಟು ತೊಗೊಂಡ್ಲಕ್ಕಿ ಎಲ್ಲ ತೊಗೊಳ್ಳೋ ಮಟ್ಟ ತೊಗೊಂಡು ಲಾಸ್ಟಿಗೆ ಏನನ್ಬೇಕು ಮ್ಯಾಮ್ ನೀವು ವರ್ಕಿಂಗ್ ಡೇಸ್ ಇದ್ದಾಗೆ ಬರ್ರಿ 2 hours ವೇಟ್ ಮಾಡಿರಿ ಅವಾಗೆ ತೊಗೊಂಡು ಹೋಗ್ರಿ ಬಡ ಆಕೈತಿ ಅವ ಇರ್ತಾನಲ್ಲಿ ಈಗ ಕಷ್ಟ ಐತಿ ಮತ್ತು ನೀವು 4 to 5 days ಅರೆ ಭಯ ಓಕೆ ವಿತ್ 4 to 5 days ನಾ ಈಗ ಕೊಟ್ಟು ಹೋಗ್ತೀನಿ ವಾಪಸ್ ಬರ್ತೀನಿ ಅವಾಗ 4 to 5 days ಆಗನ್ನ ಅದು ಹೇಳತ್ತೀನಿ ಇಲ್ಲ ಬಟ್ ಆ್ಯಂಡ್ ಸಿ ಅಫ್ಕೋರ್ಸ್ ನಾ ಅಲ್ಲಿ ಸೀನ್ ಮಾಡಲ್ಲ ಇಲ್ಲಿ ಏನಿದ್ರು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೋತೀನಿ ನಾ ಇವತ್ತು ಫ್ರಸ್ಟ್ರೇಷನ್ ಎಲ್ಲ ತೋ ಲೈಕ್ ಓಕೆ ಅಂತಂದು ಏನೋ ಅನ್ಲಾರ್ದೆ ಬಂದೆ ಬಟ್ ಸಿಟ್ಟು ಭಾಳ ಬರತ್ತಿತ್ತು ಅಸ್ ಲೈಕ್ ಯಪ್ಪೋ ಇಂಥ ಪರಿ ಹುಚ್ಚರಂಗೆ ತಿರುಗಾಡಿ ಬಂದೀವಿ ಈಗಿದ್ರು ಅವರು ಹಿಂಗೆ ಅನ್ನತ್ತಾರಲ್ಲ ಅಂತಂದು ಅವು ಪ್ಯಾಂಟ್ ಭಾಳ ಲೂಸ್ ಆಗ್ಯಾವ ನಾನು ಆಲ್ರೆಡಿ ಹಿಡ್ಸಿನ ಅಂದ್ರೂ ಲೂಸ್ ಆಗೈತೆ ಒಂದು ಲೆಂತ್ ಕಮ್ಮಿ ಮಾಡ್ಬೇಕದ್ರದ್ದು ತೋ ಇಷ್ಟೆಲ್ಲ ಆಯಿತು ಸೊ ವಾಪಸ್ ಅಲ್ಲಿಂದ ಬಸ್ ಹಿಡ್ಕೊಂಡು ಬಂದ್ವಿ ಬರುವಾಗ ನಾ ಪಾನಿಪುರಿ ತಿಂದೆ ಬಿಕಾಸ್ ಅದು ಸ್ವೀಟ್ ಭಾಳ ಆಗಿತ್ತು ನನಗೆ ಹೊಟ್ಟೆ ತುಂಬಿತ್ತು ಲೈಕ್ ಭಾಳ ಸ್ವೀಟ್ ಆಗಿತ್ತು ಆ್ಯಂಡ್ ಅಲ್ಲಿ ಪಾನಿಪುರಿ ಅದು ತಿಂದು ಬನಶಂಕರಿಗೆ ಇಳಿದ್ವಿ ಅಲ್ಲಿಗೆ ನೆಲ್ಲಿಕಾಯಿ ತೊಗೊಳೋದಿತ್ತು ಅದು ಬಟ್ ಭಾಳ ಕೊಡತ್ತಿದ್ರು ಅವರು ನಂಗೆ ಅಷ್ಟು ಬೇಕಾಗಿರಲಿಲ್ಲ ಫಾರ್ ವಿಚ್ ನಾ ಅದನ್ನು ಬಿಟ್ಟೆ ಬಟ್ ಅವರು ಹಿಂಗೆ ಹಸಿ ಮಾವಿನಕಾಯಿನ ಕಟ್ ಮಾಡಿ ಉಪಕಾರ ಹಚ್ಕೊಡ್ತಾರಲ್ಲ ಅದು ಕೊಡತ್ತಿದ್ರು ನಾ ಅದು ತೊಗೊಂಡೆ ಅದು ತಿಂದೆ 2 ತೊಗೊಂಡೆ ಒಂದೇ ತಿಂದೆ ಬಿಕಾಸ್ ಭಾಳ ಅಂದ್ರೆ ಭಾಳ ಹುಳಿ ಇತ್ತು ಲೈಕ್ ತಲೆ ಗಿಮ್ ಹಿಡಿಯಂಗೆ ಹುಳಿ ಇತ್ತದು ಅಷ್ಟು ಹುಳಿ ಇರಬಾರ್ದು ಆ್ಯಕ್ಚುಲಿ ಬಟ್ ಭಾಳ ಹುಳಿ ಇತ್ತು ಸೊ ಇನ್ನೊಂದು ತಿನ್ನೋಕ್ಕಾಗಲಿಲ್ಲ ನನಗೆ ಸುಮ್ಮನೆ ನಂಗೆ ಪಿತ್ತಾಕೈತಿ ಯಾರಿಗೆ ಬೇಕು ಮತ್ತು ಇಡೀ ದಿವಸ ಹೆಡ್ಡೇಕ್ ಆಕೈತಿ ಆ್ಯಂಡ್ ನಾ ಬಿಸಿಲಾಗ ಓಡಾಡೀನಿ ಸೊ ಬೇಡ ನನಗೆ ಹೊಟ್ಟೆ ಬೇಡ ಫಾರ್ ವಿಚ್ ನಾ ಏನು ಮಾಡಿದೆ ಅಲ್ಲಿಂದ ನಾನು ಸಮೇತ ರೂಮಿಗೆ ಬಂದ್ವಿ ಹಾಗೆ ಬಿದ್ದಿದ್ವಿ ಡ್ರೆಸ್ಸು ಚೇಂಜ್ ಏನು ಮಾಡಿರಲಿಲ್ಲ ಫ್ರೆಶ್ ಅಪ್ ಆಗಿ ಮತ್ತು ನಾವು ಮ್ಯಾಕ್ಡಿಗೆ ಹೋಗಿ ಬರ್ಗರ್ ತಿಂದು ಬಂದ್ವಿ ತಿಂದು ಬಂದು ಈಗ ಅಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ಇಲ್ಲಿ ಬಂದು ಕೂತೀವಿ ಆ್ಯಂಡ್ ಇವತ್ತಿನ ಸಂಡೇ ಬ್ಲಾಗ್ ಇಷ್ಟೇ ಆ್ಯಂಡ್ ನಾ ಟ್ರೈ ಮಾಡತ್ತೀನಿ ನಾ ನಾ ಭಾಳ ಬರೀ ಮಾತಾಡ್ತೀನಿ ನಂಗೆಲ್ಲರೂ ನನ್ನ ಫ್ರೆಂಡ್ಸು ಸಜೆಸ್ಟ್ ಮಾಡ್ತಿರ್ತಾರೆ ನೀ ಭಾಳ ಮಾತಾಡ್ತಿ ಸ್ವಲ್ಪ ಸ್ಲೋ ಆಕೈತಿ ಕಂಟೆಂಟ್ನಿಂದ ಸೊ ಹಂಗೆ ಮಾಡಬೇಡ ಬೋರ್ ಆಕೈತಿ ಮಂದಿಗೆ ತೋ ನಾ ಏನು ಟ್ರೈ ಮಾಡತ್ತೀನಿ ನಾ ಎಲ್ಲರೂ ಹೋಗ್ತೀನಿಲ್ಲ ಇಫ್ ನಾ ಆಕ್ವರ್ಡ್ ಆಗ್ತೀನಿ ಹಿಂಗೆ ಕ್ಯಾಮ್ರಾ ಹಿಡ್ದು ಇವತ್ತು ನಾ ಭಾಳ ಟ್ರೈ ಮಾಡಿದೆ ಲೈಕ್ ಕ್ಯಾಮ್ರಲ್ಲೇ ಹಿಡಿದು ಮಾತಾಡ್ಕೋತ ಆಸ್ ಲೈಕ್ ಬೈ ಬಿಟ್ಬಿಡ್ರಿ ಮಂದಿನ ಯಾರು ಯೋಚನೆ ಮಾಡ್ತಾರತ್ತಂದು ಆ್ಯಂಡ್ 10K ಫಾಲೋವರ್ಸ್ ಆಗಿತ್ತು ಅದೊಂದು ಫುಲ್ ಜೋಶ್ ತೆಗಿತಾರ ಸೊ ಬಟ್ ಆಸ್ ಲೈಕ್ ಆಕ್ವರ್ಡ್ ಆಕೈತೆ ನೀವೇ ಭಾಳ ಮಂದಿ ಇದ್ರಂದ್ರೆ ಅದಕ್ಕೆ ಐ ಟ್ರೈ ಟು ಶೋ ಥಿಂಗ್ಸ್ ಸೊ ಅದೇ ಮಾಡ್ತೀನಿ ಸೊ ನೆಕ್ಸ್ಟ್ ಟೈಮ್ ನಿಮಗೂ ಏನಾರು ನೋಡೋಕೈತಿ ಅಂದ್ರೆ ನೀವು ನೋಡ್ತೀರಿ ಕಂಟೆಂಟ್ ಬಟ್ ನಾ ಬರೀ ಹಿಂಗೆ ಈಗ ಹೆಂಗೆ ಇದು 4 minutes 37 ಆಗೈತಿ ಈಗ ಹಿಂಗೆ ಮಾತಾಡ್ತೀನಿ ತೋ ಆಫ್ಕೋರ್ಸ್ ಒಂದು ಮೂಮೆಂಟ್ ಬ್ಯಾಸ್ರ್ ಆಕೈತಿ ಸೊ ಐ ಥಾಟ್ ಓಕೆ ಇವನ್ ಕಂಟೆಂಟ್ ಶಾರ್ಟ್ ಇರಲಿ ಬಟ್ ಕ್ವಾಲಿಟಿ ಕಂಟೆಂಟ್ ಇರಲಿಕ್ಕೆ ಹಿಂಗೆ ಇರಬಾರ್ದಕ್ಕೆ ಭಾಳ ನಾ ಸೊಕಾಸ್ ಮಾತಾಡತ್ತೀನಿ ಅವ್ರ ಏನೋ ಭಾಳ ಡ್ರ್ಯಾಗ್ ಮಾಡತ್ತೀನಿ ಕಂಟೆಂಟ್ ಈಗ ಫಾರ್ ಎಕ್ಸಾಂಪಲ್ ಇದೇ ವಿಡಿಯೋ ತೊಗೋರಿ ನಂಗೆ ಬರೀ ಬಾಯ್ ಹೇಳೋದಕ್ಕೆ ನಾವು ಇಷ್ಟು ಮಾಡೀವಿ ಬಾಯ್ ಅಂತಂದೆ ಬಟ್ ಹಿಂಗೆ ಡ್ರ್ಯಾಗ್ ಆಕೈತಿ ಆ್ಯಂಡ್ ನಾ ಹಂಗೆ ಹುಚ್ಚರಂಗಿಲ್ಲ ನಾ ಭಾಳ ಪಟ್ ಮಾತಾಡ್ತೀನಿ can't help not talkative within I can't help but anyway so and actually ನಂಗೆ ಕಮೆಂಟ್ ಮಾಡಿರಿ ಇಫ್ ಯು ಗೈಸ್ ಲೈಕ್ ಇಟ್ ನಾ ಹಿಂಗೆ ಪಟ್ ಮಾತಾಡೋದು ಔಟ್ ಆಫ್ ಕಾಂಟೆಕ್ಸ್ಟ್ ಮಾತಾಡೋದು ನಿಮಗದು ಒಂದು ಫ್ಲೋದಾಗ ನಾ ಹೋಗ್ತಿರ್ತೀನಿ ತೋ ಅವಾಗ ಅದು ನಾ ಹೋಗ್ಬಿಡ್ತೀನಿ ಹಾಗೆ ಮಾತಾಡ್ಕೋತ ಹೋಗ್ಬಿಡ್ತೀನಿ ಸೊ ಅದು ನಿಮಗೆ ಬೋರಿಂಗ್ ಅನ್ನಿಸ್ತಿತ್ತು ಏನು ಕಂಟೆಂಟ್ ಸ್ಲೋ ಅನ್ನಿಸ್ತು ನಂಗೆ ಒಂದು ಫೀಡ್ಬ್ಯಾಕ್ ಕೊಡ್ರಿ ಆ್ಯಂಡ್ ಭಾಳ ಮಂದಿ ನಂಗೆ ಸಜೆಸ್ಟ್ ಮಾಡತ್ತೀರಿ ಕಂಟೆಂಟ್ ದಟ್ ಈಸ್ ಫೈನ್ ಬಟ್ ನಂಗೆ ಆಲ್ಸೋ ಫೀಡ್ಬ್ಯಾಕ್ ಕೊಡ್ರಿ ನನ್ನ
ಕಂಟೆಂಟ್ ಹೆಂಗದ ಲೈಕ್ ಯು ವಾಂಟ್ ಮೀ ಟು ಇಂಪ್ರೂವ್ ಇನ್ ಸಮ್ ಥಿಂಗ್ಸ್ ಲೈಕ್ ಭಾಳ ಸ್ಲೋ ಇಡಬೇಡ್ರಿ ಅವ್ರು ಭಾಳ ಲಾಂಗ್ ಡ್ಯೂರೇಷನ್ ಇಡಬೇಡ್ರಿ ಆ್ಯಂಡ್ ಭಾಳ ಡ್ರ್ಯಾಗ್ ಮಾಡಬೇಡ್ರಿ ಹಂಗೆ ಏನಾರಿತ್ತಂದ್ರೆ ನಂಗೆ ಹಂಗೆ ಕಮೆಂಟ್ಸ್ ಡೌನ್ ಮಾಡಿರಿ ಆ್ಯಂಡ್ ಐ ವಿಲ್ ಸಿ ಇಂಟು ದ್ಯಾಟ್ ಆ್ಯಂಡ್ ನಾನು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ದಟ್ಸ್ ಇಟ್ ಎವ್ರಿಬಡಿ ಬಾಯ್ ಟೇಕ್ ಕೇರ್ ಐ ಹೋಪ್ ಯು ಆಲ್ ಹ್ಯಾವ್ ಅ ಗುಡ್ ಡೇ ಆ್ಯಂಡ್ ಬಾಯ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ 1K ಫಾಲೋವರ್ಸ್ ಆಗ್ಯಾರ ಲೈಕ್ ಸಬ್ಸ್ಕ್ರೈಬರ್ಸ್ ಆಗ್ಯಾರ ಇದೊಂದು ಫ್ಯಾಮ್ಲಿ ಟೈಪ್ ಐತಿ ನಂದು ಸೊ ಹಿಂಗೆ ಸಪೋರ್ಟ್ ಮಾಡಿರಿ ಹಾಗೆ ಅಚೀವ್ ಮಾಡೋಣ ನಾಳೆ ಆ್ಯಂಡ್ ಎಸ್ ಬೈ ಎವ್ರಿಬಡಿ ಟೇಕ್ ಕೇರ್